ತುಂಗಭದ್ರಾ ಕಾರ್ಮಿಕರ ಕಾರ್ಮಿಕರ ಹೆದ್ದಾರಿ ಚಳವಳಿಗೆ ಜಯವಾಗಲಿ, ಬೆಳಕಾಗಿ ನಡೆದಿರುವ ಹೋರಾಟಕ್ಕೆ ಜಯವಾಗಲಿ, ಸಂಬಳಕ್ಕಾಗಿ ನಡೆದಿರುವ ಶ್ರಮಜೀವಿಗಳ ಹೋರಾಟಕ್ಕೆ ಜಯವಾಗಲಿ, ಈ ಸಂಬಳ ಕೂಡಲೇ ಪಾವತಿ ಮಾಡಿ ಕಾರ್ಮಿಕರ ಹೆದ್ದಾರಿ ಚಳವಳಿಗೆ ಜಯವಾಗಲಿ. ಡಬಲಿ ವಿಜಯಲಕ್ಷ್ಮಿ ಅವರನ್ನ ಮನಸ್ಸು ಮಾಡಲೇಬೇಕು, ಡಬಲಿ ವಿಜಯಲಕ್ಷ್ಮಿ ಅವರನ್ನ ಮನಸ್ಸು ಮಾಡಲೇಬೇಕು. ಕೂಲಿಕೊಡುವ ಸರ್ಕಾರಕ್ಕೆ ಧಿಕ್ಕಾರ, ದುಡಿದ ಕೂಲಿಕೊಡುವ ಸರ್ಕಾರಕ್ಕೆ ಧಿಕ್ಕಾರ. ಹೋರಾಟಕ್ಕೆ ಜಯವಾಗಲಿ, ಶ್ರಮಜೀವಿಗಳ ಹೋರಾಟಕ್ಕೆ ಜಯವಾಗಲಿ, ಸಂಬಳಕ್ಕಾಗಿ ನಡೆದಿರುವ ಶ್ರಮಜೀವಿಗಳ ಹೋರಾಟಕ್ಕೆ ಜಯವಾಗಲಿ. ಡಬಲಿ ವಿಜಯಲಕ್ಷ್ಮಿ ಅವರನ್ನ ಮನಸ್ಸು ಜಿಲ್ಲಾಧಿಕಾರಿಗಳು, ಎರಡನೇದಾಗಿ ನೀರಾವರಿ ಅಧಿಕಾರಿಗಳು, ಇವ್ರದ್ದು ಬಿಟ್ರೆ ಉಳಿದು ಯಾವ ಅಧಿಕಾರಿಗಳು ತಪ್ಪಿಲ್ಲ, ಸಂಬಂಧ ಇಲ್ಲ ಅವ್ರಿಗೆ. ಈಗ ಪೊಲೀಸ್ ಇಲಾಖೆಯವರು ಅನ್ನೋದ್ರಲ್ಲ, ಅವ್ರು ನಮ್ಗೆ ಬೀಗರು ಕಾಯಂ ಅಂತ. ಈ ಹೋರಾಟಕ್ಕೂ ಬೀಗ್ರೆ, ಇನ್ನೊಂದು ಹೋರಾಟಕ್ಕೆ ಎಲ್ಲ ಕಡೆಗೆ ಬೀಗರಿದ್ದಂಗೆ ಅಂತ. ಯಾಕಂದ್ರೆ ಎಲ್ಲರಿಗೂ ಅವರ ಅವಶ್ಯಕತೆ ಇದೆ. ಆದ್ರೆ ಈ ಹೋರಾಟಕ್ಕೆ ಇಷ್ಟು ಪೊಲೀಸ್ ವ್ಯಾನ್ಗಳ ಅವಶ್ಯಕತೆ ಇದ್ದಿಲ್ಲ ಅವರಿಗೆ. ಯಾಕಂದ್ರೆ ಬಿಸಿಲಲ್ಲಿ ಎಲ್ಲರನ್ನ ಡ್ಯೂಟಿನ ಕಿತ್ತಿಲಿ ಹಾಕ್ಬೇಕಾದ್ರೆ ಇಷ್ಟು ಫೋರ್ಸ್ ಹಾಕುವಂತ ಅವಶ್ಯಕತೆ ಇದ್ದಿಲ್ಲ ಅಂತ. ಇದರರ್ಥ ಏನು? ಇವತ್ತಿನ ಹೋರಾಟದ ಎಸ್ಟಿಮೇಷನ್ ಪ್ರಾಪರ್ ಆಗಿ ಅವರು ಸಿಕ್ಕಿಲ್ಲ ಅಂತ. ನಾವು ಇವತ್ತು ಕಡಿಮೆ ಮೊಬಿಲೈಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಗೊತ್ತಿಲ್ಲ ಅಂತ. ನಾವು ಜಾಸ್ತಿ ಜನ ಬಂದಿಲ್ಲ, ನಾವು ಬಂದಿದ್ದೇ ಕಡಿಮೆ ಜನ. ಯಾಕೇಳಿ 13ಕ್ಕೆ ನಡೀಬೇಕಾದ ಹೋರಾಟವನ್ನ 10 ದಿನ ಕಾಲ ನಾವು ಸರ್ಕಾರದ ಮಾತು ಕೇಳಿ ಜಿಲ್ಲಾಧಿಕಾರಿಗಳ ಕಳಿಸಿದ ಸಂದೇಶ, ವಿಶೇಷವಾಗಿ ಪೊಲೀಸ್ ಅಧಿಕಾರಿಗಳ ವಿನಂತಿ ಮತ್ತು ಅವ್ರ ಕೆಲಸ ನೋಡಿ ನಾವು 10 ದಿನ ಮುಂದೂಡಿದ್ದೀವಿ. ಮಾಡ್ಬೋದು, ಆಗ್ಬೋದು ಅಂತ. ಆದ್ರೆ ಆ ಬೇಡಿಕೆಗೆ ಸ್ಪಂದನೆ ಮಾಡಿದ್ದಲ್ಲ, ಅದು ಪೂರ್ಣ ಸ್ಪಂದನೆ ಮಾಡದೆ ಹೋದ್ರು. ಜೊತೆಗೆ ಏನಂದ್ರೆ ಅಲ್ಲಿ 2 ತಿಂಗಳ ಸಂಬಳ, 1 ತಿಂಗಳ ಸಂಬಳ, ಇಲ್ಲ 100 ಜನ. ಅದಕ್ಕೆ ಪ್ರಾವಿಡೆಂಟ್ ಫಂಡ್ ನ ಎಂಪ್ಲಾಯರ್ ಸೇರ್ ಜಮಾ ಮಾಡೋದು, ESI ಎಂಪ್ಲಾಯರ್ ಸೇರ್ ಜಮಾ ಮಾಡೋದು, ಪೇಮೆಂಟ್ ಮಾಡೋದು, ಆಮೇಲೆ ಕಾಂಟ್ರಾಕ್ಟ್ ಲೇಬರ್ ಆಕ್ಟ್, ಅಬಲಿಷನ್ ಆಕ್ಟ್ ಪ್ರಕಾರ ಪ್ರಿನ್ಸಿಪಲ್ ಎಂಪ್ಲಾಯರ್ ಅಲೋಸ್ ಕೆಲಸ ತಗೊಳ್ಳೋರು ಏನ್ ಮಾಡ್ಬೇಕನ್ನೋದು ಸಂಬಂಧಪಟ್ಟಂಗೆ ಅವ್ರು ಉತ್ತರಿಸಬೇಕು ಮತ್ತು ಏನ್ ಕ್ರಮ ಕೈಗೊಳ್ತು ಅಂತ ಇಲ್ಲಿ ಹೇಳಬೇಕು. ಜೊತೆಗೆ ಅವ್ರ ನಷ್ಟಕ್ಕೆ ಹೇಳಿದಲ್ಲ, ಜಿಲ್ಲಾಡಳಿತ ನಮ್ಗೆ ಬೇಕಾಗಿದ್ದು. ಜಿಲ್ಲೆಯಲ್ಲಿ ಲಾ ಅಂಡ್ ಆರ್ಡರ್, ಆಕ್ಚುಲಿ ಜಿಲ್ಲೆಯಲ್ಲಿ ಎಕನಾಮಿಕ್ ಬ್ಯಾಲೆನ್ಸ್, ಜಿಲ್ಲೆಯಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಎಲ್ಲ ಕಾನೂನುಗಳ ಪಾಲನೆ ಮಾಡಬೇಕಾಗಿದ್ದು ಜಿಲ್ಲಾಧಿಕಾರಿಗಳ ಕೆಲಸ, ಡಿಸಿ ಅವ್ರ ಕೆಲಸ. ಇವತ್ತು ಡಿಸಿ ಅವ್ರು ಏನ್ ಮಾಡ್ತಾರೆ, ಅವ್ರ ಬಗ್ಗೆ ನಾವು ಬೇರೆ ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಮೀಟಿಂಗ್ ಬಿಟ್ಟರೆ ಬೇರೆ ಕೆಲಸ ಇಲ್ಲ ಅವ್ರಿಗೆ. ಮೀಟಿಂಗ್ ಅಲ್ಲಿ ಬಿಟ್ರೆ ಬೇರೆ ಕೆಲಸ ಇಲ್ಲ. ಏನಾಗಿದೆ ಜಿಲ್ಲಾಧಿಕಾರಿಗಳಿಗೆ, SP ಗಳಿಗೆ ಅಂದ್ರೆ ಕ್ಲಾಸ್ 1 ಆಗಿದ್ದವರಿಗೆ ಅಂದ್ರೆ ಜಿಲ್ಲೆಯಲ್ಲಿ ಜಿಲ್ಲಾ ಮಂತ್ರಿಗಳನ್ನ, ಜಿಲ್ಲಾದ MLAಗಳನ್ನ, ಜಿಲ್ಲಾದ MLCಗಳನ್ನ ತಣ್ಣಗಿಟ್ಟು ಬಿಟ್ರೆ ಇಡೀ ಜಿಲ್ಲಾ ತಣ್ಣಗಂತ ಅವ್ರು ತಿಳ್ಕೊಂಡಿದ್ದಾರೆ. ಬೇರೆ ಯಾವ್ದು ರೈತರ ಇಶ್ಯೂ ಅಟೆಂಡ್ ಮಾಡಬೇಕು, ಕಾರ್ಮಿಕರ ಇಶ್ಯೂ ಅಟೆಂಡ್ ಮಾಡಬೇಕು, ಮಹಿಳಾ ಇಶ್ಯೂ ಅಟೆಂಡ್ ಮಾಡಬೇಕು, ಇಲ್ಲಿ ಎಂಪ್ಲಾಯೀಸ್ ಇಶ್ಯೂ ಅಟೆಂಡ್ ಮಾಡಬೇಕು, ಅದಕ್ಕೆ ಸೊಲ್ಯೂಷನ್ ಕಂಡುಹಿಡಬೇಕು. ಅದ್ರ ಸಲುವಾಗಿ ಕೆಲಸ 6 ಲಕ್ಷ ಎಕರೆ ಭೂಮಿಗೆ ನೀರು ಕೊಡ್ತೀವಿ ನಾವು. ನಮ್ ಸಲುವಾಗಿ 1 ಗಂಟೆ ಮೀಟಿಂಗ್ ಅಟೆಂಡ್ ಆಗಲಿಕ್ಕೆ DC ಪುರುಸತ್ತಿಲ್ಲ ಅಂದ್ರೆ ಯಾರು DC? ಪಬ್ಲಿಕ್ ಡಿಸಿನ, ಪ್ರೈವೇಟ್ ಡಿಸಿನ ಅಂತ. ನಾವು ನೀರು ಕೊಡಕ್ಕೆ ನಾವು ಬೇಕಲ್ವಾ? ಬರೀ ನೀವು ನನ್ನ ಕಳಿಸಿದ್ರೆ ಗೊತ್ತಾಗ್ತದೆ, ಇವ್ರಿಗೆ PU ಗೊತ್ತಾಗ್ತದ, ಡಿಸ್ಟ್ರಿಬ್ಯೂಟರ್ ಗೊತ್ತಾಗತ್ತಂತ. ಈಗ ಶುರುವಾಗತ್ತೆ ನೀರಿಂದ. 20ರ ತನಕ, ಏಪ್ರಿಲ್ 20-25 ತನಕ ನೀರು ಬೇಕಂದ್ರೆ ರೈತರು ಹೋರಾಟ. ನೀವು ಬಂದ್ ಮಾಡಿಕೊಂಡ್ರೆ 10ನೇ ತಾರೀಕಿಗೆ ಫೀಲ್ಡ್ ಗೆ ನಾವು ಮತ್ತು ಪೊಲೀಸ್ನವರು ಯಾಕೆ 1 ತಾಸು ಟೈಮ್ ಸಿಗೋದಿಲ್ಲ? DC ಅವರೇ ನಮ್ ಸಲುವಾಗಿ ಮಾತಾಡೋ ಸಲುವಾಗಿ ನಿಮಗೆ. ಅದಕ್ಕೆ ನಾವು ಈ ಮನವಿ ಪತ್ರ ಕೊಡ್ತಿರೋದು DC ಅವರಿಗೆ, ಕಾಪಿ ಟು ಎಕ್ಸಿಕ್ಯೂಟಿವ್ ಇಂಜಿನಿಯರ್, ಸೂಪರಿಂಟೆಂಡೆಂಟ್ ಇಂಜಿನಿಯರ್, ಚೀಫ್ ಇಂಜಿನಿಯರ್. ಸೊ ಇದಷ್ಟು ವಿಷಯ. ಜೊತೆಗೆ ಇನ್ನೊಂದು ಸ್ಪಷ್ಟ ಮಾಡಬೇಕಾಗಿದೆ. ಕಳೆದ 2 ವರ್ಷಗಳ ಕಾಲ ಸತತವಾಗಿ ಹೋರಾಟ ಮಾಡಿ ಈ ವರ್ಷ 12 ತಿಂಗಳ ಟೆಂಡರ್ ಮಾಡಿಸಿದೀವಿ ನಾವು. ಕಾನೂನು ಇದೆ, ಅದು 12 ತಿಂಗಳ ಕೆಲಸ ಅಂತ. ಸೀಸನಲ್ ಅಂದ್ರೆ ನೀರಿದ್ದಾಗ 1 ಪೀರಿಯಡ್, ನಾನ್ ಸೀಸನ್ ಅಂದ್ರೆ ಜಂಗಲ್ ಕಟಿಂಗ್, ಸೀಡ್, ಕೆನಲ್ ಮೇಂಟೆನೆನ್ಸ್ ಸಲುವಾಗಿ 1 ಪ್ಯಾಕೇಜ್, 2 ಪ್ಯಾಕೇಜ್ ಸೇರಿಸಿ 12 ತಿಂಗಳ ಈ ಸುಡಾ ಬಿಸಿಲಲ್ಲಿ ನಡದಾರಿಯಲ್ಲಿ ನಾನು ಕೈ ಎತ್ತಿ ಹೇಳ್ತೀನಿ, 12 ತಿಂಗಳ ನೋಟಿಫಿಕೇಶನ್ ಆಗಿದೆ. ಆದ್ರೆ ಈ ಬಾರ್ಕೋ ಆಫೀಸರ್ಗಳು, ಈ ವಿಜಯಲಕ್ಷ್ಮಿ ಅಂತ ಹೇಳ್ತಾರೆ ಅಂತ, ಇಲ್ಲೆಲ್ಲ ನಿಮ್ಗೆ 8 ತಿಂಗಳಾಗಿದೆ. ಹೆಣ್ಮಕ್ಳಾಗ ಚಪ್ಪಲ್ ತಗೊಂಡು ನಡಿಬೇಕಾದ್ರೆ ಒಂದು ಸಣ್ಣ ಕೇಸ್ ಆಗುತ್ತೆ, ಒಂದು 20 ರೂಪಾಯಿ ಕೇಸು ಚಪ್ಪಲ್ ಹೊಡೆದ್ರ ಅಂತ. MD ಆಕ್ಚುಲಿ ಮಿನಿಸ್ಟರ್ ಹತ್ರ
ನಮ್ಮ ಜಿಲ್ಲೆ ಎಲ್ಲ ಮಂತ್ರಿಗಳು ಲೆಟರ್ ಕೊಟ್ಟಿದ್ದಾರೆ. NS ಬೋಸರಾಜ್ ಸಾಹೇಬ್ರು, ಆಮೇಲೆ ಶರಣ ಪ್ರಕಾಶ್ ಪಾಟೀಲ್ರು, ಅಂಪನಗೌಡರು, ಯಾರು